ಅವರೇನಾ ನೋಡಿ. ಹಿಂಗೆ ಇದ್ರೆ KSRTC ಬಸ್ ಇದೆಯಲ್ಲ, ಆ KSRTC ಬಸ್ನ ತೆಗೆದಾಕ್ಬಿಡ್ತಾರೆ. KSRTC ಅಂತ ಹೋಗಿ ಬಾಂಗ್ಲಾ ಟು ಬೆಂಗಳೂರು ಬಸ್ ಮಾಡ್ಬಿಡ್ತಾರೆ. ನೋಡಿ ಬೇಕಾದ್ರೆ ಬಾಂಗ್ಲಾ ಟು ಬೆಂಗಳೂರು ಟ್ರಿಪ್ ಬೆಳಗ್ಗೆಯಿಂದ ಹೊಡಿತಾನೆ ಇರ್ತಾರೆ. ಬರೋರು ಬರ್ರಿ, ಫ್ರೀ 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 ಬಸ್. ಯಾರು ಬಾಂಗ್ಲಾದೇಶದವರು ಅಂತಾರೋ ಅವ್ರಿಗೆ ಫ್ರೀ KSRTC ಬಸ್. ಹೊಸ ಕಾನೂನು ತರ್ತಾ ಇದೆ, ತರ್ತಾರೆ ಅವರು. ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ನಮ್ ಜನ ಲಕ್ಷಾಂತರ ಜನ ನಮ್ಮ ಹತ್ರ ಸರ್ಕಾರಕ್ಕೆ ದಾಖಲೆ ಪ್ರಕಾರ 36 ಲಕ್ಷ ಜನ ಬಡವರು. ನಾನು ಹೇಳ್ತಾ ಇರೋದು ಬಡವರು, ಮಿಡ್ಲ್ ಕ್ಲಾಸ್ ಅವರಲ್ಲ, ಐಆರ್ ಅಲ್ಲ, ಬಡವರು ಅರ್ಜಿ ಸಲ್ಲಿಸೋರು. ನಮಗೆ ಸೈಟ್ ಆದ್ರೂ ಕೊಡಿ, ಮನೆ ಆದ್ರೂ ಕೊಡಿ ಫ್ರೀ ಅಂತ. ಅವ್ರಿಗೆ ಇಲ್ಲ. ಅಲ್ಲಿ ಆಫೀಸ್ ಹತ್ರ ನಾನು ಹೋಗಿದ್ದೆ, ಹೌಸಿಂಗ್ ಬೋರ್ಡ್. 100 ಜನ ಬಂದಿದ್ರು. ಅವ್ರು ಹೇಳಿದ್ರು, ಬಂದ್ರೆ ನಮಗೆ ಕೇರೆ ಮಾಡಲ್ಲ ಸರ್, ಇಲ್ಲಿ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತಾರೆ ಸರ್. ಇಲ್ಲಿ ಕೋಗಿಲಿಗೆ ಹೋಗಿದ್ರೆ ನೀವು ನೋಡಿ, ಇವತ್ತು ಕೋಗಿಲೆಯಲ್ಲಿ ಡಿಸಿನೂ ಕೋಗಿಲಲ್ಲ ಅವರೇ, ಡಿಸಿಪಿನೂ ಕೋಗಿಲು, ಕಮಿಷನರ್ ಕೋಗಿಲು, ತಹಸೀಲ್ದಾರ್ ಕೋಗಿಲು, ಎಸಿ ಕೋಗಿಲು, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಕೋಗಿಲಲ್ಲೇ ಕೂತವ್ರೆ. ಇಡೀ ಸರ್ಕಾರ ಇಲ್ಲಿ ಬಂದು ನಿಂತೈತೆ. ಯಾರ ಪರ? ಬಾಂಗ್ಲಾದೇಶದ ಪರ. ಇಡೀ ಸರ್ಕಾರ ಬಾಂಗ್ಲಾದೇಶದ ಪರ. ಎಷ್ಟು ಪ್ರೀತಿ ನಿಮ್ಗೆ ಅವ್ರ ಬಗ್ಗೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ? ಯಾಕೆ? ಓಟು. ನಾನಲ್ಲಿ ಚೆಕ್ ಮಾಡಿದೆ. ನಾನು ಬಾಂಗ್ಲಾದೇಶದಲ್ಲಿ ಇರುವಂತ 16 ಕೋಟಿ ಜನ ಇದ್ದಾರೆ. 16 ಕೋಟಿ ಬಾಂಗ್ಲಾದ ಜನಸಂಖ್ಯೆ. 3 ಕೋಟಿ ಜನ ಕಾಣೆ ಹುಟ್ಟಿದ್ದಾರೆ. ಅಲ್ಲಿ ಬಾಂಗ್ಲಾದೇಶದಿಂದ ಓಡೋಗಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರು? ಎಲ್ಲಿ ಬಂದಿದ್ದಾರೆ? ಬೆಂಗಳೂರು ಬಂದಿದ್ದಾರೆ, ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ, ವೆಸ್ಟ್ ಬೆಂಗಾಲ್ಗೆ ಬಂದಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು.